ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ನಿಮಗೆ ಗೊತ್ತೇ ಇದೆ, ಪಹಲ್ಗಾಮ್ ದಾಳಿ ಆಯಿತು ಏಪ್ರಿಲ್ 22ನೇ ತಾರೀಕು. ಆ ನಂತರ ಭಾರತ ಆಪರೇಷನ್ ಸಿಂಧೂರ ಮಾಡ್ತು ಮೇ 7ನೇ ತಾರೀಕು. ಆ ನಂತರ ಪಾಕಿಸ್ತಾನದ ಕಡೆಯಿಂದ ಒಂದಷ್ಟು ಪ್ರಯತ್ನಗಳು ನಡೆದು ಭಾರತದ ಮೇಲೆ ಏನೋ ಡ್ರೋನ್ ದಾಳಿ ಅಂತೆ, ಮಿಸೈಲ್ ದಾಳಿ ಅಂತೆ, ಸ್ಪೀಡ್ ಬಾಂಬ್ಸ್ ಅಂತೆ, ಏನೇನೋ ಪ್ರಯತ್ನಗಳು ನಡೀತು. ಅದೆಲ್ಲವನ್ನು ಸಹ ಭಾರತದ ಸೇನೆ ದಿಟ್ಟವಾಗಿ ಹಿಮ್ಮೆಟ್ಟಿಸ್ತಾ ಹೋಯಿತು. ಭಾರತದಲ್ಲಿದ್ದಂತಹ ಏನು ರಕ್ಷಾ ಕವಚಗಳಾಗಿ ನಿಂತಿದ್ದಂತಹ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಪರ್ಫೆಕ್ಟಾಗಿ ಕೆಲಸ ಮಾಡಿತು. ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನು ಧ್ವಂಸ ಮಾಡ್ತಾನೆ ಇತ್ತು. ಪಾಕಿಸ್ತಾನ ಹದ್ದು ಮೀರಿ ನಡ್ಕೊಳ್ಳೋದಕ್ಕೆ ಶುರು ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇನ್ನೇನು ಯುದ್ಧ ಆಗೇ ಹೋಗುತ್ತೆ, ಪಾಕಿಸ್ತಾನದ ಗಾಂಚಲಿ ಜಾಸ್ತಿ ಆಯಿತು. ಇನ್ನು ನುಗ್ಗಿ ಹೊಡಿಬೇಕು ಅನ್ನುವಂತಹ ಮಾತುಗಳು. ಮತ್ತು 1971ರಲ್ಲಿ ಇಂದಿರಾ ಗಾಂಧಿ ನುಗ್ಗಿ ಹೊಡೆದಂತೆ ಈ ಬಾರಿಯೂ ನುಗ್ಗಿ ಹೊಡಿತದೆ ನಮ್ಮ ಸೈನ್ಯ, ಅವರ ಗಡಿನ ದಾಟ್ಕೊಂಡು ಹೋಗಿ ಹೊಡಿತೀವಿ ಅನ್ನೋದನ್ನು ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು. ಆದರೆ ದಿಢೀರಂತ ಯುದ್ಧ ವಿರಾಮ ಘೋಷಣೆ ಆಗೋಯ್ತು. ಯುದ್ಧ ವಿರಾಮವನ್ನು ಭಾರತ ಘೋಷಣೆ ಮಾಡಲಿಲ್ಲ, ಪಾಕಿಸ್ತಾನ ಘೋಷಣೆ ಮಾಡಲಿಲ್ಲ, ಮೂರನೇ ದೇಶ ಅಮೇರಿಕ ಘೋಷಣೆ ಮಾಡ್ತು. ಮೊದಲಿಗೆ ಡೊನಾಲ್ಡ್ ಟ್ರಂಪ್, ಮೋದಿಯವರ ಆಪ್ತ ಸ್ನೇಹಿತ ಡೊನಾಲ್ಡ್ ಟ್ರಂಪ್ ಮೂರನೇ ವ್ಯಕ್ತಿ, ನಮಗೆ ಮೂರನೇ ದೇಶ ಅದು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಮೊದಲಿನಿಂದ 1965ರ ನಂತರ ಭಾರತದ ಸ್ಪಷ್ಟವಾದ ನಿಲುವಿದೆ. ಶಿಮ್ಲಾ ಒಪ್ಪಂದದ ನಂತರ ಒಂದು ನಿಲುವಿದೆ. ಯಾವುದೇ ಕಾರಣಕ್ಕೂ ಭಾರತ ಪಾಕಿಸ್ತಾನದ ನಡುವೆ ಇರುವಂತಹ ಯಾವುದೇ ವಿಚಾರಗಳಿಗೆ ಮೂರನೇ ದೇಶಕ್ಕೆ ಅವಕಾಶವಿಲ್ಲ. ಮೂರನೇ ದೇಶ ಬರೋ ಹಾಗಿಲ್ಲ. ನಮ್ಮಲ್ಲೇ ಆಗಬೇಕು. ಏನೇ ಆಗಲಿ, ಯುದ್ಧ ಆದರೂ ನಮ್ಮ ನಡುವೆ ಆಗಬೇಕು, ಶಾಂತಿ ಮಾತುಕತೆ ಆದರೂ ನಮ್ಮ ನಡುವೆ ಆಗಬೇಕು, ಏನೇ ಆಗಲಿ ನಮ್ಮ ನಡುವೆ ಆಗಬೇಕು ಅಂತ ಸ್ಪಷ್ಟವಾದಂತಹ ಎಕ್ಸಾಂಪಲನ್ನು ಅಥವಾ ನಿಲುವನ್ನು ಭಾರತ ತಾಳ್ಕೊಂಡಿತ್ತು. ಆದರೆ ನಿನ್ನೆ ದಿಢೀರಂತ ಅದನ್ನು ಬ್ಲಾಸ್ಟ್ ಮಾಡಿಬಿಟ್ರು ಮಿಸ್ಟರ್ ಟ್ರಂಪ್. ಆ ಮೂಲಕ ನರೇಂದ್ರ ಮೋದಿಯವರ ಮಾನ ಕಳೆದುಬಿಟ್ರು. ನರೇಂದ್ರ ಮೋದಿಯವರು, ಬಿ ಜೆ ಪಿ ಭಕ್ತರು, ಮೋದಿ ಭಕ್ತರು ಎಲ್ಲರೂ ಸಹ ಇಷ್ಟು ದಿನ ಒಂದು ಬಲೂನನ್ನು ಊದಿ ತೋರಿಸ್ತಾ ಇದ್ರು. ವಿಶ್ವಗುರು ಮೋದಿನ ಕೇಳಿನೇ ಅಮೇರಿಕ ನಿರ್ಧಾರ ತಗೊಳುತ್ತೆ, ಯುಕ್ರೇನ್ ರಷ್ಯಾ ಯುದ್ಧವನ್ನೇ ನಿಲ್ಲಿಸ್ಬಿಟ್ರು ಅಂತ, ವಾರುಕ್ವಾದಿ ಪಾಪ ಅಂತ ಒಂದು ವಿಡಿಯೋ ಬೇರೆ ಮಾಡಿಬಿಟ್ರು. ಅದೆಲ್ಲವೂ ಬರೀ ಬೊಗಳೆ ಸುಳ್ಳು ಅನ್ನೋದು ನಿನ್ನೆ ಅಮೇರಿಕ ಒಂದು ಸಣ್ಣ ಸೂಜಿ ತಗೊಂಡು ಆ ಬಲೂನನ್ನು ಢಮ್ ಅಂತ ಆರಿಸ್ಬಿಡ್ತು. ಮೋದಿಯವರ ಬಾಣ ಕಳೆದುಬಿಡ್ತು. ಸೊ ಟ್ರಂಪ್ ಅನೌನ್ಸ್ ಮಾಡೋದಂತೆ, ಭಾರತ ಪಾಕಿಸ್ತಾನದ ನಡುವೆ ಮಾತುಕತೆ ನಾವು ಮಾಡಿದ್ದೀವಿ, ಅಮೇರಿಕಾದವರು ಅವರಿಬ್ಬರು ಒಪ್ಕೊಂಡಿದ್ದಾರೆ, ನನಗೆ ಸಂತೋಷ ಆಗಿದೆ, ಈ ತಕ್ಷಣದಿಂದಲೇ ಯುದ್ಧ ವಿರಾಮ ಜಾರಿ ಆಗುತ್ತೆ. ಮೇ 12ನೇ ತಾರೀಕು ನ್ಯೂಟ್ರಲ್ ವೆನ್ಯೂನಲ್ಲಿ, ಭಾರತದಲ್ಲೂ ಅಲ್ಲ ಪಾಕಿಸ್ತಾನದಲ್ಲೂ ಅಲ್ಲ, ಎಲ್ಲಾದರೂ ಬೇರೆ ಕಡೆ ಭಾರತ ಪಾಕಿಸ್ತಾನದ ನಡುವೆ ಮಾತುಕತೆ ಆಗುತ್ತೆ ಅಂತ ಇಷ್ಟು ವಿವರಗಳನ್ನು ಭಾರತನೂ ಹೇಳಿಲ್ಲ, ಪಾಕಿಸ್ತಾನನೂ ಹೇಳಿಲ್ಲ, ಅಮೇರಿಕ ಹೇಳಿಬಿಡ್ತು, ಟ್ರಂಪ್ ಹೇಳಿಬಿಟ್ರು. ಅದಾದ ಅರ್ಧ ಗಂಟೆ ನಂತರ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹೇಳ್ತಾರೆ, ಆಮೇಲೆ ಪಾಕಿಸ್ತಾನದ ಉಪ ಪ್ರಧಾನಿ ಹೇಳ್ತಾರೆ, ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಹೇಳ್ತಾರೆ. ಅದೆಲ್ಲ ಆಗತ್ತೆ. ಅಂದರೆ ಭಾರತವನ್ನು ಕೇಳಿದ್ರ ಇಲ್ವಾ ಅನ್ನೋ ಪ್ರಶ್ನೆ ಬಂದುಬಿಡುತ್ತೆ. ಭಾರತವನ್ನು ಕೇಳದೇನೆ ಭಾರತದ ಪರವಾಗಿ ಅಥವಾ ಭಾರತದ ವಿಚಾರದಲ್ಲಿ ಅಮೇರಿಕ ಒಂದು ಘೋಷಣೆ ಮಾಡಿಬಿಡ್ತಾ, ಅಷ್ಟು ನಾವು ಅವರಿಗೆ ಒಪ್ಕೊಂಡೇ ಬಿಡ್ತೀವಿ ಅನ್ನೋ ಪರಿಸ್ಥಿತಿಯಲ್ಲಿದ್ದೀವ ಅಮೇರಿಕ ಹೇಳಿದ್ರೆ. ಅದಾದ ನಂತರ ಭಾರತವೂ ಒಪ್ಕೊಂಡ್ಬಿಡ್ತಲ್ಲ. ಇದೆಂಥ ದುರಂತ. ಪಾಕಿಸ್ತಾನದ ಮೇಲೆ ಭಾರತ ಮೇಲುಗೈ ಸಾಧಿಸಿತ್ತು. ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು, ಈ ಬಾರಿ ತಕ್ಕ ಪಾಠವನ್ನು ನಮ್ಮ ಸೇನೆ ಪಾಕಿಸ್ತಾನಕ್ಕೆ ಕಲಿಸುತ್ತೆ. ಇನ್ನೊಂದು ಬಾರಿ ಭಾರತದ ವಿರುದ್ಧ ಯಾವ ಉಗ್ರವಾದಿ ಚಟುವಟಿಕೆಗೆ ಆಗಲಿ ಅಥವಾ ಬೇರೆ ಯಾವುದೇ ದುಸ್ಸಾಹಸಕ್ಕೆ ಪಾಕಿಸ್ತಾನ ಮುಂದಾಗೋದಿಲ್ಲ. ಬಿಕಾರಿ ಪಾಕಿಸ್ತಾನ ಹೆದರ್ಕೊಂಡು ಓಡಿ ಹೋಗೋ ಮಟ್ಟಕ್ಕೆ ಭಾರತ ಈ ಬಾರಿ ಪೆಟ್ಟು ಕೊಡುತ್ತೆ ಅಂತ ನಿರೀಕ್ಷೆ ಮಾಡ್ತಿರ್ಬೇಕಾದ್ರೆ ದಿಢೀರಂತ ಮೂರನೇ ದೇಶ ಈ ರೀತಿ ಮಾಡುತ್ತೆ. ಅದಕ್ಕೆ ಭಾರತ ಸರ್ಕಾರ ಒಪ್ಕೊಂಡ್ಬಿಡುತ್ತೆ. ಅದೊಂದೇ ಅಲ್ಲ,
IMF ಕಡೆಯಿಂದ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಸಾಲ ಮಂಜೂರಾಗಿದೆ. ನಿನ್ನೆ $1 ಬಿಲಿಯನ್. ನಾನು ಕಳೆದ ವಾರನೇ ಒಂದು ವಿಡಿಯೋ ಮಾಡಿದ್ದೆ. ಪಾಕಿಸ್ತಾನ ಮೇ 9ನೇ ತಾರೀಕಿಗೆ ಕಾಯ್ತಾ ಇದೆ. ಮೇ 9ನೇ ತಾರೀಕು ಅದಕ್ಕೆ IMFನಿಂದ ದೊಡ್ಡ ಮೊತ್ತದ ಸಾಲ ಸಿಗುತ್ತೆ ಅನ್ನೋ ಭರವಸೆ ಇದೆ. ಆ ಡೇಟ್ ಕೊಟ್ಟಿದೆ IMF. ಅದಾದ ನಂತರ ಇನ್ನಷ್ಟು ಭಾರತದ ಮೇಲೆ ಆ ದುಡ್ಡನ್ನೇ ಬಳಸ್ಕೊಂಡು ಉಗ್ರ ಚಟುವಟಿಕೆಗಳಿಗೆ ಬೇರೆದಕ್ಕೆಲ್ಲ ಅದು ಭಾರತದ ವಿರುದ್ಧ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ದೆ. ಆವಾಗ ಒಂದಷ್ಟು ಈ BJP ಭಕ್ತರು, ಮೋದಿ ಭಕ್ತರೆಲ್ಲ ಲಬ ಅಂತ ಬಾಯಿ ಬಡ್ಕೊಂಡಿದ್ದಾರೆ ನನ್ನ ಯೂಟ್ಯೂಬ್ ಕಮೆಂಟ್ಗಳನ್ನು ನೋಡಿ. ಈ ಭಕ್ತರಿಗೆ ಇತಿಹಾಸ ಗೊತ್ತಿಲ್ಲ, ಜಗತ್ತಿನಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಆಗು ಹೋಗುಗಳು ಗೊತ್ತಿಲ್ಲ. ಕೇವಲ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರೋ ಸುಳ್ಳು ಸುದ್ದಿಗಳು, ಮಾಧ್ಯಮದಲ್ಲಿ ಬರುವ ಏನು ಗೋಧಿ ಮಾಧ್ಯಮದಲ್ಲಿ ಬರುವಂತಹ BJP ಪರ ಇರುವಂತಹ ಸುದ್ದಿಗಳು, BJPಗೆ ಮಾರ್ಕೊಂಡಿರೋ ಮಾಧ್ಯಮಗಳ ಸುದ್ದಿಗಳು, ಮೋದಿಗೆ ಮಾರ್ಕೊಂಡಿರುವಂತಹ ಚಾನಲ್ಗಳ ಸುದ್ದಿಗಳು, ಇವುಗಳನ್ನೇ ನೋಡೋದು, ಅವುಗಳನ್ನೇ ನಂಬೋದು. ಸತ್ಯ ಹೇಳುವಂತಹ ನನ್ನಂಥವರ ಮಾತುಗಳು ಇವ್ರಿಗೆ ದೇಶದ್ರೋಹದ ಥರ ಕಾಣುತ್ತೆ. ಪಾಕಿಸ್ತಾನಕ್ಕೆ ನಿನ್ನೆ $1 ಬಿಲಿಯನ್ ಸಾಲ ಮಂಜೂರಾಗಿದೆ. ಭಾರತ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ವೋಟಿಂಗಿಂದ ಆಬ್ಸೆಂಟ್ ಆಗಿ ಎದ್ದು ಬಂದುಬಿಟ್ಟಿತ್ತು. ಅದಕ್ಕೆ ವೋಟಿಂಗ್ ಆಗುತ್ತೆ, ಪಾಕಿಸ್ತಾನ ಕೊಡಬೇಕಾ ಬೇಡವಾ ಅಂತ. ಆ ವೋಟಿಂಗ್ನಲ್ಲಿ ಅಮೇರಿಕಾ ಪಾಕಿಸ್ತಾನದ ಪರ ವೋಟ್ ಹಾಕಿದೆ. ಕೊಡಿ ಸಾಲ ಅದಕ್ಕೆ ಅಂತ ಹೇಳಿದೆ. ಇದು ಸಹ ಮೋದಿಗೆ ಆದಂತಹ ಹಿನ್ನಡೆ ಅಲ್ವಾ? ಯಾಕೆ ಮೋದಿಗೆ ಅಂತ ಹೇಳ್ತಿದ್ದೀನಿ ಅಂದರೆ, ಇವರು ಬಿಲ್ಡಪ್ ಕೊಡ್ತಾರಲ್ಲ, ಸುಳ್ಳು ಬಿಲ್ಡಪ್ಪು. ವಿಶ್ವಗುರು ಅಮೇರಿಕನೇ ಮೋದಿನ ಕೇಳಿ ನಿರ್ಧಾರಗಳನ್ನು ಮಾಡುತ್ತೆ. ಯುಕ್ರೇನ್ ರಷ್ಯಾ ವಾರ್ ನಿಲ್ಲಿಸ್ಬಿಡುವಂಥ ಶಕ್ತಿ ಮೋದಿಗಿದೆ, ಹಾಗಿದೆ ಹೀಗಿದೆ. ಅಮೇರಿಕ ಈ ನಡುವೆ ಭಾರತಕ್ಕೆ ಎಷ್ಟು ಅವಮಾನಗಳನ್ನು ಮಾಡಿದೆ. ಒಂದಲ್ಲ ಎರಡಲ್ಲ, ಭಾರತೀಯರನ್ನು ಅಕ್ರಮ ವಲಸಿಗರು ಅನ್ನೋ ಕಾರಣ ಹೇಳಿ ಅವರ ಕೈಕಾಲು ಕಟ್ಟಿ ಪ್ರಾಣಿಗಳ ಹಾಗೆ ಮಿಲಿಟರಿ ವಿಮಾನದಲ್ಲಿ ತಂದು ಬಿಸಾಕಿದೆ ಭಾರತಕ್ಕೆ. ಅದರ ಬಗ್ಗೆ ಮೋದಿ ಕಡೆಯಿಂದ ಒಂದು ಚಕಾರ ಇಲ್ಲ. ಮೋದಿಯನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡು ಭಾರತವನ್ನು ಬೈತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡಿದ್ವಿ. ಬ್ರಿಕ್ಸ್ ದೇಶಗಳನ್ನು ಬೈತಾ ಇರುವಂಥದ್ದು. ಬ್ರಿಕ್ಸ್ ದೇಶಗಳು ನನಗೆ ಹೆದರ್ಕೊಂಡು ಮಂಡಿ ಊರ್ತಾ ಇದ್ದಾವೆ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ, ಟ್ರಂಪ್ ಹೇಳ್ತಿರ್ಬೇಕಾದ್ರೆ, ಮೋದಿ ಪಕ್ಕದಲ್ಲೇ ಕೂತಿದ್ರು. ಅಮೇರಿಕಾದಲ್ಲಿ ಮೋದಿ ಪಕ್ಕದಲ್ಲೇ ಕೂರಿಸ್ಕೊಂಡು ಟ್ರಂಪ್ ಹೇಳಿದ್ದು, ಮೋದಿನ ಪಕ್ಕದಲ್ಲೇ ಕೂರಿಸ್ಕೊಂಡು. ಬ್ರಿಕ್ಸ್ ದೇಶಗಳಲ್ಲಿ ಭಾರತನೂ ಇದೆ. ಮೋದಿ ಕಡೆಯಿಂದ ಒಂದು ಅಬ್ಜೆಕ್ಷನ್ ಬರಲಿಲ್ಲ. ಅದೇ ರೀತಿ ಮೋದಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಟ್ರಂಪು ಭಾರತವನ್ನು ಟ್ಯಾರಿಫ್ ಕಿಂಗ್ ಅಂತ ಕರೆದರು. ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕುತ್ತೆ ಭಾರತ ಇಂಪೋರ್ಟ್ ಮಾಡಿಕೊಳ್ಳುವಂಥ ವಸ್ತುಗಳ ಮೇಲೆ. ಅದರ ಮೇಲೆ ನಾವು ಅದೇ ಮಟ್ಟದ ಟ್ಯಾಕ್ಸ್ ಹಾಕ್ತೀವಿ ಭಾರತದ ವಿರುದ್ಧ. ಭಾರತ ಟ್ಯಾರಿಫ್ ಕಿಂಗ್ ಅಂತ ಹೇಳಿದಾಗಲೂ ಸಹ ಮೋದಿ ಪಕ್ಕದಲ್ಲೇ ಕೂತಿದ್ರು, ಚಕಾರ ಎತ್ತಲಿಲ್ಲ. ನಿನ್ನೆ ಭಾರತಕ್ಕಿಂತ ಮೊದಲೇ ಅನೌನ್ಸ್ ಮಾಡ್ತಾರೆ ಟ್ರಂಪ್ ಯುದ್ಧ ವಿರಾಮ. ಅಂದರೆ ಟ್ರಂಪ್ ಹೇಳಿದ್ರೆ ನಾವು ಒಪ್ಕೊಂಡ್ಬಿಡ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ಅಮೇರಿಕ ಇದೆಯಾ? ಆ ಮನಸ್ಥಿತಿ ಹೇಗೆ ಬಂತು? ಅಷ್ಟು ಧೈರ್ಯ ಹೇಗೆ ಬಂತು? ಇಂದಿರಾ ಗಾಂಧಿಗೆ ನಿಕ್ಸನ್, ಅಂದಿನ ಅಮೇರಿಕ ಅಧ್ಯಕ್ಷ ನಿಕ್ಸನ್ ಎಚ್ಚರಿಕೆ ಕೊಡ್ತಾರೆ. ಭಾರತ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ವಿಚಾರದಲ್ಲಿ ಮೂಗು ತೋರಿಸಬಾರ್ದು ಅಂತ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ, ಆ ಯುದ್ಧದ ಸಂದರ್ಭದಲ್ಲಿ 1971 ಯುದ್ಧ, ಇಂದಿರಾ ಗಾಂಧಿ ಒಂದೇ ಮಾತು ಹೇಳ್ತಾರೆ, ಹೆದರ್ಸೋಕೆ ಹೋಗಬೇಡಿ, ನಮ್ಮ ದೇಶದ ಪರಿಸ್ಥಿತಿ ನಮಗೆ ಗೊತ್ತು, ನಾವೇನು ಮಾಡಬೇಕು ಅದನ್ನೇ ಮಾಡ್ತೀವಿ, ನೀವು ಸ್ನೇಹಿತರಾಗೋ ಹಾಗಿದ್ದರೆ ಇರಿ, ನಮ್ಮ ಯಜಮಾನರಾಗೋದಕ್ಕೆ ಪ್ರಯತ್ನ ಮಾಡಬೇಡಿ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನೇರವಾಗಿ ಅಮೇರಿಕಾಗೆ ನೇರವಾಗಿ ಹೇಳಿದ್ದು ಇಂದಿರಾ ಗಾಂಧಿ. ಯಾಕೆ ಮೋದಿಗೆ ಆ ಧೈರ್ಯ ಬರ್ತಾ ಇಲ್ಲ? ಆವತ್ತು ಬ್ರಿಕ್ಸ್ ದೇಶಗಳ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಿರ್ಬೇಕಾದ್ರೆ ಮೋದಿ ಪಕ್ಕದಲ್ಲೇ ಇದ್ದರಲ್ಲ, ಅವತ್ತೇ ಹೇಳಬೇಕಾಗಿತ್ತು ಟ್ರಂಪ್ಗೆ, ತಡಿಯಯ್ಯ, ಏನು ಮಾತಾಡ್ತಿದ್ಯಾ ನೀನು, ಒಳ್ಳೆ ಭಾಷೆ ಮಾತಾಡು, ಹೇಳೋದನ್ನು ಒಳ್ಳೆ ರೀತಿಯಲ್ಲಿ ಹೇಳು, ಬೇಡ್ಕೊಳ್ತಿದ್ದಾರೆ, ಶರಣಾಗತಿ ಆಗ್ತಿದ್ದಾರೆ, ಈ ಭಾಷೆ ಎಲ್ಲ ಯಾಕೆ ಬಳಸ್ತೀಯ ಅಂತ ಹೇಳಬೇಕಾಗಿತ್ತು. ಯಾಕೆ ಝೆಲೆನ್ಸ್ಕಿ ಹೇಳಲಿಲ್ವಾ? ಝೆಲೆನ್ಸ್ಕಿನೂ ಪಕ್ಕದಲ್ಲಿ ಕೂತ್ಕೊಂಡು ಯುಕ್ರೇನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ನೋಡಿದಾಗ ಟ್ರಂಪ್ನ ಝೆಲೆನ್ಸ್ಕಿ ತಿರುಗಿ ಬಿದ್ದರು. ಫ್ರಾನ್ಸ್ ಅಧ್ಯಕ್ಷ ಕೂತಿದ್ದಾಗಲೂ ಫ್ರಾನ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಟ್ರಂಪ್ ಪ್ರಯತ್ನ ಮಾಡಿದಾಗ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್
ತಿರುಗಿ ಬಿದ್ದರು. ಅಲ್ಲೇ ಸ್ಪಾಟಲ್ಲೇ, ಅಲ್ಲೇ ಬಹುಮಾನ. ಮೋದಿಗಿಲ್ಲ, ಮೋದಿ ಕಡೆಯಿಂದ ಏನೂ ಇಲ್ಲ. ಟ್ರಂಪ್ ಏನು ಹೇಳಿದ್ರು ಏನೂ ಇಲ್ಲ, ಬೈದರೂ ಏನೂ ಇಲ್ಲ, ಟೀಕೆ ಮಾಡಿದ್ರು ಏನೂ ಇಲ್ಲ, ಬೆದರಿಕೆ ಹಾಕಿದ್ರು ಏನೂ ಇಲ್ಲ. ನಿನ್ನೆ ಅದನ್ನೇ ಬಳಸ್ಕೊಂಡು ಅದೇ ಮನಸ್ಥಿತಿಯಲ್ಲಿ ಭಾರತಕ್ಕಿಂತ ಮೊದಲೇ, ಪಾಕಿಸ್ತಾನಕ್ಕಿಂತ ಮೊದಲೇ ಯುದ್ಧ ವಿರಾಮವನ್ನು ಅಮೇರಿಕ ಘೋಷಣೆ ಮಾಡಿದೆ. 3ನೇ ದೇಶ. ಮೊದಲ ಬಾರಿಗೆ ಭಾರತ ಪಾಕಿಸ್ತಾನದ ನಡುವೆ 3ನೇ ದೇಶ ಬಂದಿದೆ. 3ನೇ ದೇಶ ಮೊದಲ ಬಾರಿಗೆ ಬಂದಿದೆ. ಆ ರೀತಿ ಒಂದು ರೀತಿ ಅವಮಾನ ಮಾಡಿದ್ರೆ, ಇನ್ನೊಂದು ಕಡೆ IMF ಅಲ್ಲಿ ಪಾಕಿಸ್ತಾನಕ್ಕೆ ಸಾಲ ಕೊಡಿಸಿರೋದು. ಅವರೇನು ಅದನ್ನು ಜನರಿಗಾಗಿ ಬಳಸ್ತಾರೆ ಪಾಕಿಸ್ತಾನವರು? ಇನ್ನೊಂದಷ್ಟು ಉಗ್ರವಾದಿಗಳಿಗೆ ಬೆಳೆಸೋದಕ್ಕೆ, ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ, ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಕ್ಕೆ ಇಂತಹ ಹಲ್ಕಟ್ಟು ಕೆಲಸಕ್ಕೆ ಪಾಕಿಸ್ತಾನ ಬಳಸೋದು. ಅದನ್ನು ತಡೆಯೋಕ್ಕಾಗಲಿಲ್ಲ ಭಾರತದ ಕೈಯಲ್ಲಿ. ಆದರೆ ಸುಮ್ಮನೆ ಬರೋದು ವಿಶ್ವಗುರು, ವಿಶ್ವಗುರು, ವಿಶ್ವಗುರು. ದೇಶ ಮುಖ್ಯನಾ, ವೈಯಕ್ತಿಕ ವರ್ಚಸ್ಸು ಮುಖ್ಯನಾ? ಯಾರು ಪ್ರಶ್ನೆ ಕೇಳ್ತಾರೋ ಅವರನ್ನು ಬ್ಯಾನ್ ಮಾಡಿಬಿಡೋದು. 4 PM ಚಾನಲ್ ಪ್ರಶ್ನೆ ಮಾಡ್ತು, ಬ್ಯಾನ್. ದ ವೈರ್ ಪ್ರಶ್ನೆ ಮಾಡ್ತು, ಬ್ಯಾನ್. ಈಗ ಎರಡಕ್ಕೂ ವಾಪಸ್ ತಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಅವರು ತಿರುಗಿ ಬೀಳ್ತಾರೆ ಅನ್ನೋ ಭಯದಲ್ಲಿ. ಇನ್ಯಾರೋ ಮಾತಾಡ್ತಾರೆ, ಗಾಯಕಿ ನೇಹಾ ಸಿಂಗ್ ರಾಠೋರ್, ಅವ್ರ ಮೇಲೆ ದೇಶದ್ರೋಹದ ಕೇಸು. ಇನ್ನಾರೊಬ್ಬರು ಡಾಕ್ಟರ್ ಅಂತ ಒಬ್ಬರು ಪ್ರೊಫೆಸರ್ ಮಾತಾಡ್ತಾರೆ, ಅವ್ರ ಮೇಲೆ ದೇಶದ್ರೋಹದ ಕೇಸು. ಏನು ನಡೀತಾ ಇದೆ? ಏನು ನಡೀತಾ ಇದೆ? ಯಾರದೋ ಒಬ್ಬರ ವರ್ಚಸ್ಸಿಗೆ, ವೈಯಕ್ತಿಕ ಬಿಲ್ಡಪ್ಗೆ ದೇಶವನ್ನು ಬಲಿ ಕೊಡಬಾರ್ದು. AC ರೂಮಲ್ಲಿ ಕೂತ್ಕೊಂಡು ಆರ್ಮಿಯವರನ್ನು ಕರೆಸ್ಕೊಂಡು ಮೀಟಿಂಗ್ ಮಾಡೋದಲ್ಲ, ಆರ್ಮಿ ಜೊತೆ ಹೋಗಿ ನಿಂತ್ಕೊಂಡು ಅಲ್ಲಿ ಪರಿಶೀಲನೆ ಮಾಡಬೇಕು. ಆರ್ಮಿ ಆಫೀಸರ್ಗಳು ದಿನ ಬೆಳಗಾದರೆ ಇವ್ರ ಹತ್ರ ಮೀಟಿಂಗಿಗೆ ಬರಬೇಕು. ಇವರಿರೋ ಜಾಗಕ್ಕೆ ಕರೆಸ್ಕೊಳ್ಳೋದು. ಇವರು ಎದ್ದು ಹೋಗಲ್ಲ, ದೇಶವನ್ನು ಉದ್ದೇಶಿಸಿ ಮಾತಾಡಲ್ಲ, ದೇಶಕ್ಕೆ ಏನು ಅಂತ ಹೇಳಲ್ಲ. ಸರ್ವ ಪಕ್ಷಗಳ ಸಭೆ ನಡೆದರೆ ಅದಕ್ಕೆ ಹಾಜರಾಗಲ್ಲ ಮೋದಿ. ಯಾವುದಕ್ಕೂ ಇಲ್ಲ ಮೋದಿ, ಯಾವುದಕ್ಕೂ ಇಲ್ಲ. ಮಾಧ್ಯಮಗಳನ್ನು ತಮ್ಮ ಕೈಲಿ ಇಟ್ಕೊಂಡಿದ್ದೀನಿ ಅನ್ನೋ ಒಂದು ಧೈರ್ಯ ಮಾಧ್ಯಮಗಳು ನಿಭಾಯಿಸ್ಕೊಂಡು ಹೋಗ್ತವೆ. ನನ್ನ ವರ್ಚಸ್ಸನ್ನು ಕಾಪಾಡ್ತವೆ. ಈ ಮಾರಿಕೊಂಡಿರುವ ಮಾಧ್ಯಮಗಳು, ನಾಚಿಕೆಗೆಟ್ಟ ಮಾಧ್ಯಮಗಳು ದಿನ ಬೆಳಗಾದರೆ ಸುಳ್ಳು ಹೇಳೋದು. ವಿಡಿಯೋ ಗೇಮುಗಳನ್ನೆಲ್ಲ ತೋರಿಸ್ಬಿಟ್ರು. ಯುದ್ಧ ಅಂತ ವಿಡಿಯೋ ಗೇಮುಗಳೆಲ್ಲ ತೋರಿಸ್ಬಿಟ್ರು. ಆ ಮಟ್ಟಕ್ಕೆ ಅವರಿದ್ದಾರೆ, ಈ ಮಟ್ಟಕ್ಕೆ ಇವರಿದ್ದಾರೆ. ಇದನ್ನು ಬಳಸ್ಕೊಂಡು ಅಮೇರಿಕ ಈಗ ನಮ್ಮ ಬಾಸ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ನಮ್ಮ ಯಜಮಾನರಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಂದಿರಾ ಗಾಂಧಿ ಅಂತಹ ಗುಂಡಿಗೆ ಇರಬೇಕು ಅಮೇರಿಕಾಗೆ. ಈಗಲಾದರೂ ಸರಿ, ಮೋದಿಯವರು ಇವತ್ತಾದರೂ ನಾಳೆ ಆದರೂ ಅಮೇರಿಕಾಗೆ ಎಚ್ಚರಿಕೆ ಕೊಡಬೇಕು. ನನ್ನ ದೇಶದ ವಿಚಾರದಲ್ಲಿ ನಾವು ನಿರ್ಧಾರ ಕೈಗೊಳ್ತೀವಿ, ನೀವು ಎಲ್ಲಿರಬೇಕೋ ಅಲ್ಲಿರಿ ಅಂತ. ಅಟ್ಲೀಸ್ಟ್ ಅದನ್ನಾದರೂ ಎಕ್ಸ್ಪೆಕ್ಟ್ ಮಾಡೋಣ, ನೋಡೋಣ ಏನು ಮಾಡ್ತಾರೆ ಅಂತ. ಮನೆಗೆ ನುಗ್ಗೋಡಿತೀವಿ, ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಪಹಲ್ಗಾಮ್ ಹಂತಕರನ್ನು ಬಿಡಲ್ಲ ಅಂತ ಮೋದಿ ಹೇಳಿದ್ದು. ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಬಿಡಲ್ಲ ಅಂತ ಮೋದಿ ಹೇಳಿದ್ದು. ಈ ಕಡೆ ಅಮಿತ್ ಶಾ ಹುಡುಕಿ ಹೊಡಿತೀವಿ ಎಂದಿದ್ದು. ರಾಜನಾಥ್ ಸಿಂಗ್ ಅವರು ಒಂದಷ್ಟು ನಾವು ಬಿಡೋದೇ ಇಲ್ಲ, ಬಿಡೋ ಚಾನ್ಸೇ ಇಲ್ಲ, ಅವರನ್ನು ಎಲ್ಲಿದ್ದರೂ ತಗೊಂಡು ಬಂದು ನೆನಗಾಕ್ತೀವಿ ಅಂತೆಲ್ಲ ಎಲ್ಲ ಹೇಳಿದ್ರು. ಏನೂ ಇಲ್ಲ. ಘಟನೆ ನಡೆದು 20 ದಿನ ಆಗ್ತಾ ಬಂತು. 20 ದಿನ ಆಯ್ತು ಇವತ್ತಿಗೆ. ಆ ಹಂತಕರು, ಪಹಲ್ಗಾಮ್ ಹಂತಕರು ಇಲ್ಲಿಯವರೆಗೂ ಸಿಕ್ಕಿಲ್ಲ. ಆದರೆ ಯುದ್ಧ ವಿರಾಮ ಮಾತ್ರ ಆಗೋಯ್ತು. ಅದು ಸಹ ಯಾರದೋ ಒತ್ತಡಕ್ಕೆ. ಅಮೇರಿಕ ಹೇಳ್ತು ಅಂತ ಯುದ್ಧ ವಿರಾಮ, ನಮಗೆ ಬೇಕು ಅಂತ ಯುದ್ಧ ವಿರಾಮ ಆದಂಗೆ ಕಾಣ್ತಿಲ್ಲ ಇದು. ದಿಸ್ ಈಸ್ ಟೋಟಲಿ ಅನ್ಅಕ್ಸೆಪ್ಟಬಲ್, ನಾಟ್ ದ ವೇ ಇಂಡಿಯಾ ಶುಡ್ ಬಿ ಬಿಹೇವಿಂಗ್. ಈಗಲಾದರೂ ಮೋದಿಯವರು ಅಮೇರಿಕಾಗೆ ಮೊದಲು ಎಚ್ಚರಿಕೆ, ಆಮೇಲೆ ಪಾಕಿಸ್ತಾನಕ್ಕೆ ಆಮೇಲೆ ಎಚ್ಚರಿಕೆ ಕೊಡಬೇಕು. ಎರಡೂ ದೇಶಗಳಿಗೆ ಎಚ್ಚರಿಕೆ ಕೊಡಬೇಕು. ಎಲ್ಲಿಡಬೇಕೋ ಅವುಗಳನ್ನು ಅಲ್ಲೇ ಇಡಬೇಕು. ಅಮೇರಿಕಾಗಂತೂ ಪಕ್ಕಾ ಹೇಳಬೇಕು, ನೀನು ಎಲ್ಲಿರಬೇಕೋ ಅಲ್ಲಿರೋ, ನನ್ನ ತಂಟೆಗೆ, ನನ್ನ ವಿಚಾರಕ್ಕೆ ಮೂಗು ತೋರಿಸ್ಬೇಡ, ನೀನು ಯಾವನು ಮೂಗು ತೋರ್ಸೋಕ್ಕೆ ಅಂತ ಹೇಳಬೇಕು ಭಾರತ. ನೋಡೋಣ. ಮೋದಿ ಭಕ್ತರೇ ಈಗ ಅದನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಗೋಧಿ ಮೀಡಿಯಾಗಳು ಪ್ರಶ್ನೆ ಮಾಡ್ತಿದ್ದಾವೆ ಈ ಸೀಸ್ ಫೈರನ್ನು. ಈಗಲಾದರೂ ಮೋದಿಯವರು ಎಚ್ಚೆತ್ಕೊಳ್ತಾರ? ಭಾರತದ ಪ್ರಧಾನಮಂತ್ರಿಯಾಗಿ ಯಾವ ರೀತಿ ಇರಬೇಕೋ ಆ ರೀತಿ ಇರ್ತಾರ, ಅಥವಾ ಕೇವಲ ಎಲೆಕ್ಷನ್ಗೆ ಮಾತ್ರ ನಾನು ಸೂಪರ್ ಸ್ಟಾರ್, ಬೇರೆ ಯಾವುದಕ್ಕೂ ನನ್ನನ್ನು ಕರಿಬೇಡಿ ಅಂತ ಅದೇ ಮನಸ್ಥಿತಿ ಮುಂದುವರಿಸ್ತಾರೆ? ನೋಡೋಣ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.